ಹಾಯ್ ಫ್ರೆಂಡ್ಸ್, ನನ್ನ ಕಿರಣ್. ನೀವು ನೋಡ್ತಿದ್ದೀರಾ ಕನ್ನಡ ಟೆಕ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆಧಾರ್ PVC ಕಾರ್ಡ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಆಧಾರ್ PVC ಕಾರ್ಡ್ ಅಂದ್ರೇನು, ಅದರ ಉಪಯೋಗಗಳೇನು ಮತ್ತು ಆಧಾರ್ PVC ಕಾರ್ಡ್ನ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಫ್ರೆಂಡ್ಸ್, ಈಗ ಆಧಾರ್ ಕಾರ್ಡನ್ನು ಡ್ಯೂರಬಲ್ ಪ್ಲಾಸ್ಟಿಕ್ನಿಂದ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಈ ಆಧಾರ್ ಕಾರ್ಡನ್ನು ನೀವು ಈಸಿಯಾಗಿ ನಿಮ್ಮ ವ್ಯಾಲೆಟಲ್ಲಿ ಮೇಂಟೈನ್ ಮಾಡ್ಬೋದು. ಮತ್ತು ಈ ಆಧಾರ್ ಕಾರ್ಡನ್ನು ನಾವು ಬುಕ್ ಅಥವಾ ಆರ್ಡರ್ ಮಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಇವಾಗ ತಿಳ್ಕೊಳ್ಳೋಣ. ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿರುವ ಕ್ರೋಮ್ ಅಥವಾ ಫೈರ್ಫ್ಯಾಕ್ಸ್ ಬ್ರೌಸರ್ನ ಓಪನ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಫೈರ್ಫ್ಯಾಕ್ಸ್ ಬ್ರೌಸರ್ನ ಹೋಮ್ ಪೇಜ್ ಓಪನ್ ಆಗುತ್ತೆ. ಹೋಮ್ ಪೇಜ್ ಓಪನ್ ಆದಮೇಲೆ ಸರ್ಚ್ ಬಟನಲ್ಲಿ ಆಧಾರ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡಿ. ಕೆಳಗಡೆ ಹೋಮ್ ಯುನಿಕ್ ಐಡೆಂಟಿಫಿಕೇಶನ್ ಅಂತ ಕಾಣ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಆಧಾರ್ ಕಾರ್ಡ್ ಹೋಮ್ ಪೇಜ್ ಓಪನ್ ಆಗುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿದ ಮೇಲೆ ಗೆಟ್ ಆಧಾರ್ ಅಂತೇಳಿ ಕಾಣ್ತಿದೆಯಲ್ಲ, ಅದ್ರ ಕೆಳಗೆ ಆರ್ಡರ್ ಆಧಾರ್ PVC ಕಾರ್ಡ್ ಅಂತೇಳಿ ಕಾಣ್ತಿದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಆಧಾರ್ PVC ಕಾರ್ಡ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಧಾರ್ PVC ಕಾರ್ಡ್ ಬುಕ್ ಮಾಡಲು 50 ರೂಪಾಯಿ ಚಾರ್ಜಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ 50 ರೂಪಾಯಿ ಒಳಗೆ GST ಪ್ಲಸ್ ಸ್ಪೀಡ್ ಪೋಸ್ಟ್ ಚಾರ್ಜಸ್ ಅಂತೇಳಿ, ಅಂದರೆ ನಿಮಗೆ ಆಧಾರ್ PVC ಕಾರ್ಡ್ ಬುಕ್ ಮಾಡಿದ ಮೇಲೆ ಸ್ಪೀಡ್ ಪೋಸ್ಟ್ ಮುಖಾಂತರ ನಿಮಗೆ ತಲುಪಿಸ್ತಾರೆ. ಅದಕ್ಕೋಸ್ಕರ ನೀವು ಟೋಟಲ್ ಆಗಿ ನೀವು 50 ರೂಪಾಯಿಯನ್ನು ಪೇ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನೀವು ಈ ಕಾರ್ಡಿಗೆ ಅಪ್ಲೈ ಮಾಡ್ಬೇಕಂತ ಹೇಳಿದರೆ ನಿಮ್ಮ ಬಳಿ ಆಧಾರ್ ಕಾರ್ಡ್ ಇರಬೇಕು ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಫೋನ್ ನಂಬರ್ ಇರಬೇಕು. ಯಾಕೆಂದರೆ ಫೋನ್ ನಂಬರಿಗೆ OTP ಬರುತ್ತೆ. OTP ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿದ ಮೇಲೆ ಆರ್ಡರ್ ಅಪ್ರೂವ್ ಆಗುತ್ತೆ. ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಆಧಾರ್ PVC ಕಾರ್ಡ್ಗೆ ಅಪ್ಲೈ ಮಾಡೋದ್ರ ಬಗ್ಗೆ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಪೇಜ್ನ ಕೆಳಗಡೆ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಆಧಾರ್ ನಂಬರ್ ಅಂತ ಕೇಳ್ತಿದೆಯಲ್ಲ, ಅಲ್ಲಿ ನಿಮ್ಮ 12 ಡಿಜಿಟ್ನ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿದ ಮೇಲೆ ಕೆಳಗಡೆ ಎಂಟರ್ ಸೆಕ್ಯೂರಿಟಿ ಕೋಡ್ ಅಂತ ಕೇಳುತ್ತೆ. ಅದರ ಕೆಳಗಡೆ ಕಾಣ್ತಿದ್ದೀರಾ 3FTW3 ಅಂತೇಳಿ, ಆ ನಂಬರ್ನ ನೀವು ಅಲ್ಲಿ ಸೆಕ್ಯೂರಿಟಿ ಕೋಡಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಬಿಗ್ ಲೆಟರ್ಸ್ ಇದ್ದರೆ ಬಿಗ್ ಲೆಟರ್ಸ್, ಸ್ಮಾಲ್ ಲೆಟರ್ಸ್ ಇದ್ದರೆ ಸ್ಮಾಲ್ ಲೆಟರ್ಸ್ ಮತ್ತು ನಂಬರ್ಸ್ ಇದ್ದರೆ ನಂಬರ್ಸ್ನ ಎಂಟ್ರಿ ಮಾಡಬೇಕಾಗುತ್ತೆ. ಕರೆಕ್ಟಾಗಿ ಎಂಟ್ರಿ ಮಾಡಿ ಫ್ರೆಂಡ್ಸ್, ಇಲ್ಲಾಂದರೆ ಫೈಲ್ ಆಗುತ್ತೆ, ವೆರಿಫಿಕೇಷನ್ ಫೈಲ್ ಆಗುತ್ತೆ. ಆ ನಂಬರ್ನ ಎಂಟ್ರಿ ಮಾಡಿದ್ಮೇಲೆ ಸೆಂಡ್ OTP ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವ ಫೋನ್ ನಂಬರಿಗೆ OTP ಬರುತ್ತೆ. OTPನ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿ. ಅಲ್ಲಿ ಎಂಟರ್ OTP ಅಥವಾ TOTP ಅಂತ ಕೇಳ್ತಿದೆಯಲ್ಲ, ಅಲ್ಲಿ ನಿಮ್ಮ ಮೊಬೈಲ್ಗೆ OTP ಬಂದಿರುತ್ತಲ್ಲ 6 ನಂಬರ್ನ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. OTP ಎಂಟ್ರಿ ಮಾಡಿದ್ಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆಯಲ್ಲ, ಅದನ್ನು ಓಕೆ ಮಾಡಿ. ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿ. ಇವಾಗ ನಮಗೆ ಆಧಾರ್ ಕಾರ್ಡ್ ಪ್ರಿವ್ಯೂ ತೋರಿಸ್ತಿದ್ದಾರೆ. ನಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಚೆಕ್ ಮಾಡ್ಕೊಬೋದು. ಮತ್ತು ಆಧಾರ್ PVC ಕಾರ್ಡ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಪಕ್ಕದಲ್ಲಿ ಪ್ರಿವ್ಯೂವನ್ನು ತೋರಿಸಿದ್ದಾರೆ. ಮತ್ತು ನಾವು ಆಧಾರ್ PVC ಕಾರ್ಡ್ ನಮಗೆ ಪೋಸ್ಟಿಗೆ ಬರ್ಬೇಕಂತ ಹೇಳಿದರೆ ನಾವು ಪೇಮೆಂಟನ್ನು ಪೇ ಮಾಡಬೇಕಾಗುತ್ತೆ. ಮೇಕ್ ಪೇಮೆಂಟ್ ಅನ್ನೋದಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ ಮೇಲೆ ನೀವು ಫೋನ್ಪೇ, ಗೂಗಲ್ ಪೇ, ಅಮೆಝಾನ್ ಪೇ ಮುಖಾಂತರ ನೀವು ಪೇ ಮಾಡ್ಬೋದು. ಮತ್ತು ATM ಮತ್ತು ಡೆಬಿಟ್ ಕಾರ್ಡಿಂದನೂ ಕೂಡ ನೀವು ಪೇ ಮಾಡ್ಬೋದು. ಕೆಳಗಡೆ ಮೇಕ್ ಪೇಮೆಂಟ್ ಅಂತ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಪೇಜು ರೀಡೈರೆಕ್ಟ್ ಆಗುತ್ತೆ, ಪೇಮೆಂಟ್ ಆಪ್ಷನ್ಗೆ ಬರುತ್ತೆ. ಇಲ್ಲಿ ಟೋಟಲ್ ಆಗಿ ನಾವು 50 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, ವಾಲೆಟ್, Paytm ಮತ್ತು UPI ಮುಖಾಂತರ ನಾವು ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ನಾನು ಇವಾಗ UPI ಮುಖಾಂತರ ಪೇಮೆಂಟನ್ನು ಪೇ ಮಾಡ್ತೀನಿ. UPI ಆಪ್ಷನನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಗೂಗಲ್ ಪೇ, ಫೋನ್ಪೇ, ಭೀಮು, Paytm, ಅಮೆಝಾನ್ ಪೇ ಇವೆಲ್ಲದ್ರ ಮುಖಾಂತರ ನೀವು ಅಮೌಂಟನ್ನು ಪೇ ಮಾಡ್ಬೋದು. ನಾನಿವಾಗ ಅಮೆಝಾನ್ ಪೇ ಮುಖಾಂತರ ಅಮೌಂಟನ್ನು ಪೇ ಮಾಡ್ತೀನಿ. ಅಮೆಝಾನ್ ಪೇ ಅಂತ ಕಾಣ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಅಮೆಝಾನ್ ಪೇ ಆಪ್ಷನ್ನ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಅಮೆಝಾನ್ ಪೇ ಅಕೌಂಟಿನ ಫೋನ್ ನಂಬರ್ನ ಎಂಟರ್ ಮಾಡಿ. ಫೋನ್ ನಂಬರ್ ಎಂಟರ್ ಮಾಡಿ ವೆರಿಫೈ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ನಿಮ್ಮ ಅಮೆಝಾನ್ ಪೇ ಅಕೌಂಟನ್ನು ನೀವು ವೆರಿಫೈ ಮಾಡ್ಕೊಬೋದು. ವೆರಿಫೈ ಆದಮೇಲೆ ನಿಮ್ಮ ಹೆಸರು ಕೂಡ ತೋರಿಸುತ್ತೆ, ನೀವು ಚೆಕ್ ಮಾಡ್ಕೊಬೋದು. ತದನಂತರ ನೀವು ಹೆಸರನ್ನು ಚೆಕ್ ಮಾಡಿಕೊಂಡು ಪ್ರೊಸೆಸ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ನೀವು ಅಮೆಝಾನ್ ಪೇಯಲ್ಲಿ ಎಂಟರ್ ಮಾಡುವಂಥ ಫೋನ್ ನಂಬರಿಗೆ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ ಮುಖಾಂತರ ನೀವು ಪೇಮೆಂಟನ್ನು ಪೇ ಮಾಡಬೇಕಾಗುತ್ತೆ. ಅದು
5 ನಿಮಿಷದ ಒಳಗೆ ನೀವು ಪೇ ಮಾಡಬೇಕು, ಇಲ್ಲಾಂದರೆ ಫೇಲ್ಡ್ ಆಗುತ್ತೆ. ಪೇಮೆಂಟ್ ಲಿಂಕು ನಿಮಗೆ ನಾರ್ಮಲ್ ಮೆಸೇಜ್ ಮುಖಾಂತರ ಬಂದಿರುತ್ತೆ. ಆ ಮೆಸೇಜ್ ಲಿಂಕನ್ನು ನೀವು ಕ್ಲಿಕ್ ಮಾಡಿದ ಮೇಲೆ ಆ ಪೇಜ್ ರೀಡೈರೆಕ್ಟಾಗಿ ಅಮೆಝಾನ್ ಪೇ ಅಕೌಂಟಿಗೆ ಹೋಗುತ್ತೆ. ಅಲ್ಲಿ ನೀವು ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ನಾನಿವಾಗ ಪಕ್ಕದಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಿದ್ದೀನಿ ಅಮೌಂಟನ್ನು ಹೇಗೆ ಪೇ ಮಾಡೋದು ಅನ್ನೋದ್ರ ಬಗ್ಗೆ. ಪೇ ನೋ ಅಂತ ಆಪ್ಷನ್ ಕಾಣ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಭೀಮ್ UPI ID ಕೇಳುತ್ತೆ. ಅದನ್ನು ಎಂಟರ್ ಮಾಡಿದ ಮೇಲೆ ಪೇಮೆಂಟು ಸಕ್ಸಸ್ಫುಲ್ ಆಗುತ್ತೆ. ಪೇಮೆಂಟು ಸಕ್ಸಸ್ಫುಲ್ ಆದಮೇಲೆ ಮೆಸೇಜ್ ಕೂಡ ಬರುತ್ತೆ, ಡೆಬಿಟ್ ಆಗಿರೋದು 50 ರೂಪಾಯಿ ಡೆಬಿಟ್ ಆಗಿರೋದು ಮೆಸೇಜ್ ಕೂಡ ಬಂದಿದೆ. ಇವಾಗ ನಿಮ್ಮ ಪೇಜ್ ರೀಡೈರೆಕ್ಟಾಗಿ ಪೇಮೆಂಟು ಸಕ್ಸಸ್ಫುಲ್ ಆಗಿದೆ ಅಂತೇಳಿ ನಿಮಗೆ ತೋರಿಸುತ್ತೆ. ನೀವು ಈ ಅಕ್ನಾಲೇಜ್ಮೆಂಟನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಬೋದು. ನಿಮ್ಮ ಪೇಮೆಂಟು ಡೇಟು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರಲ್ಲಿ. ಈ ಅಕ್ನಾಲೇಜ್ಮೆಂಟನ್ನು ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಫ್ಯೂಚರಲ್ಲಿ ಯೂಸ್ ಆಗುತ್ತೆ. ಫ್ರೆಂಡ್ಸ್, ಈ ಆಧಾರ್ PVC ಕಾರ್ಡನ್ನು ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂಥ ಅಡ್ರೆಸ್ಸಿಗೆ 2 ಇಲ್ಲ 3 ದಿನಗಳಲ್ಲಿ ಸ್ಪೀಡ್ ಪೋಸ್ಟ್ ಮುಖಾಂತರ ನಿಮಗೆ ತಲುಪಿಸ್ತಾರೆ. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.